ನಾರಾಯಣರಿಗೆ ಕೈ ಮುಗಿದರು ನರಸೇಗೌಡರು. ತುಂಬಾ ಹಳೆಯ ಪರಿಚಯವದು. ಮಾತು ಶುರುವಾಯಿತು. ಗ್ರಾಮದೇವಿ ತೇರಿಗೆ ಬಂದಿರುವುದಾಗಿ ಹೇಳಿದರು. ಮುಂದಿನ ವಾರವೇ ಮೈಸೂರಿಗೆ ಹೋಗಬೇಕೆಂದರು. ಸರಯು ಅವರಿಗೆ ಚಹಾ ತಂದಳು. ಚಹಾ ಮುಗಿಸಿ ಹೊರಡಲು ಅನುವಾದರು ಗೌಡರು. ಕೊನೆಯುಸಿರೆಳೆದರು. ಸರಯು ಗೋಳಾಡಿದಳು. ರಾಮಜ್ಜ ಒಂದು ಪತ್ರ ಸರಯುಗೆ ನೀಡಿದರು. ಬೀರುವಿನಲ್ಲಿ ಅಮ್ಮನ ಕೆಲ ಒಡವೆಗಳಿದ್ದವು. ಅದರ ಜೊತೆ ಮನೆಯನ್ನು ಸರಯು ಹೆಸರಿಗೆ ಮಾಡಿದ್ದರು. ಕೇವಲ ನನ್ನೊಬ್ಬಳಿಗಾಗಿ ನನ್ನ ತಂದೆ ಬದುಕಿದ್ದಾರಾ? ಸರಯುಗೆ ಅಪ್ಪ ಒಗಟಾಗಿದ್ದರು. ಕೆಲಸದ ಮೇಲೆ ಹೊರಹೋಗಿದ್ದ ಶಶಿಯು ಮನೆಗೆ ಬಂದಿರಲಿಲ್ಲ. ಕರೆದುಕೊಂಡು ಬರುತ್ತೇನೆ ಎಂದು ಸರಯು ನಡೆದಳು. ಬಿಸಿಲಿನ ತಾಪಕ್ಕೆ ಮೂರ್ಛೆ ಹೋದಳು. ಎಚ್ಚರವಾದಾಗ ಡಾಕ್ಟರ್ ಇದ್ದರು. ಯಾವ ಊರು ನಿಮ್ಮದು? ಹೆಸರೇನು ಎಂದರು. ಅವರು ನಿಮ್ಮನ್ನಿಲ್ಲಿ ತಂದಿದ್ದು ಎಂದರು. ನನಗೇನಾಗಿದೆ ಡಾಕ್ಟರ್? ಸರಯು ಕೇಳಿದಳು. ನೀವೀಗ ಗರ್ಭಿಣಿ. ಸ್ವಲ್ಪ ಆರೈಕೆ ಮಾಡಿಕೊಳ್ಳಿ ಎಂದು ಕಳಿಸಿದರು. ಗೊತ್ತಿಲ್ಲದ ಊರು. ಎಲ್ಲಿ ತನ್ನ ಗಂಡನನ್ನು ಹುಡುಕೋದು? ಮರದ ನೆರಳಿಗೆ ಕುಳಿತಳು. ಅಲ್ಲಿಗೆ ಬಂದವನೊಬ್ಬ ಹೇಳಿದ, ನಿಮ್ಮನ್ನ ನಾನೇ ಸೇರಿಸಿದ್ದು ಆಸ್ಪತ್ರೆಗೆ. ಈಗ ಹೇಗಿದ್ದೀರಾ? ಯಾವ ಊರು ನಿಮ್ಮದು? ಇಲ್ಲಿ ಯಾರ ಮನೆಗೆ ಹೋಗಬೇಕು ಎಂದಾಗ ನಾನು ಸರಯು. ಮೈಸೂರು ನಮ್ಮ ಊರು ಎಂದಳು. ಶಶಿ ಹುಡುಕಲು ಬಂದೆ ಎಂದಳು. ನೀವು ಯಾರು ಎಂದಳು. ನಾನು ರವಿ ಅಂತ, ಗಾರ್ಮೆಂಟ್ಸಲ್ಲಿ ಸೆಕ್ಯೂರಿಟಿ ಗಾರ್ಡ್. ಬಸ್ ಸ್ಟಾಪ್ ಹಿಂದೆ ಇರೋ ಚಿಕ್ಕ ಮನೆ ನಮ್ದೇ ಎಂದನು. ಮನೇಲಿ ನಾನು ಅಮ್ಮ ಇಬ್ರೇ ಎಂದ. ಮನೆಗೆ ಬಂದು ಊಟ ಮಾಡಿ ನಿಮ್ಮ ಗಂಡನ ಹುಡುಕೋಕೆ ನಾನು ಸಹಾಯ ಮಾಡ್ತೀನಿ ಎಂದ. ಹೀಗೆ 1 ತಿಂಗಳು ಮುಗಿಯಿತು. ಗಂಡನ ಪತ್ತೆ ಆಗಲಿಲ್ಲ. ಅತ್ತೆ ಮಾವನ ಸಂಪರ್ಕವೂ ಇಲ್ಲವಾಯಿತು. ಸರಯು ತನಗೊಂದು ಕೆಲಸ ಕೊಡಿಸುವಂತೆ ರವಿಗೆ ಕೇಳಿದಳು. ಆವತ್ತಿಂದ ಅವಳ ಮತ್ತು ಸೂಜಿ ದಾರದ ಸಾಂಗತ್ಯ ನಡೆದಿದೆ. ಅವಳೊಂದು ಚಿಕ್ಕ ಬಾಡಿಗೆ ಮನೆ ಮಾಡಿದಳು. ರವಿಯ ತಾಯಿ ಹಾಗೂ ಸರಯುನ ಸಹೋದ್ಯೋಗಿಗಳ ಸಹಕಾರದಿಂದ ಅವಳ ಬಾಣಂತನವು ಸುಸೂತ್ರವಾಗಿ ನಡೆಯಿತು. ಮಗುವಿಗೆ ಅಭಿ ಎಂದು ಹೆಸರಿಟ್ಟರು. ದಿನಗಳು ಕಳೆದವು. ರವಿಯ ತಾಯಿ ಇಲ್ಲವಾದರು. ಅಭಿಗೆ 11 ವರ್ಷ. ರವಿಯ ಜೊತೆ ತುಂಬಾ ಪ್ರೀತಿ ಒಡನಾಟ ಬೆಳೆದಿತ್ತು. ಕೆಲ ಅನಿವಾರ್ಯ ಕಾರಣಗಳಿಂದ ಮತ್ತು ಅಭಿಯ ಭವಿಷ್ಯದ ದೃಷ್ಟಿಯಿಂದ ಸರಯು ರವಿಯ ಕೈ ಹಿಡಿದಳು. ಅದು ಅಭಿಯ ಆಸೆಯಂತೆ ಈಗ ಸರಯು ಮದುವೆ ಆಗಿ 18 ವರ್ಷಗಳು ಕಳೆದಿವೆ. ರವಿ ಅಭಿಯಿಂದ ಆಗಲಿ ಅಥವಾ ಸರಯುಳಿಂದ ಆಗಲಿ ಏನನ್ನೂ ಅಪೇಕ್ಷಿಸಿರಲಿಲ್ಲ. ಆದರೆ ಅಭಿಯ ಬದಲಾದ ಧೋರಣೆ ಅವನನ್ನು ಘಾಸಿ ಮಾಡಿತು.